NMMS ಎಕ್ಸಾಮ್ಸ್ನಲ್ಲಿ ಈ ಥರ ಸಿಂಪಲ್ ಕ್ವಶನ್ಸ್ನ ಕೇಳಿದ್ರು. ಇವೆಲ್ಲ ಕ್ವಶನ್ಸ್ಗಳನ್ನು ಆಲ್ರೆಡಿ ಆನ್ಸರ್ಸ್ಗಳನ್ನ ಹಾಕಿದ್ದೀನಿ. ಇಲ್ಲ ನಮ್ಮ ಪೇಜಸ್ಗಳಲ್ಲಿ ಕೂಡ ಒಂದೊಂದು ಕ್ವಶನ್ಸ್ನ ಬಿಡಿಸಿದಾಗ ಕೊಟ್ಟಿರುವ ಆಕೃತಿಯಲ್ಲಿ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಈ ಥರ ಕೊಟ್ಟಾಗ ಇದರಲ್ಲಿ ತ್ರಿಭುಜಗಳು ಎಣಿಸ್ರಿ ಅಂದ್ರೆ 1 2 3 4 5 6 ಹಿಂಗೆ ಎಣಿಸ್ಕೊತಾ ಹೋದಾಗ ನಾವು ಏನಾಗಲ್ಲಪ್ಪ ಅಂದ್ರೆ ನಮ್ಗೆ ಸರಿಯಾಗಿ ಕೌಂಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಂಬರಿಂಗ್ ಮಾಡ್ಕೋಬೇಕು. 1 2 3 4 5 6 ಅಂತೇಳಿ ನಂಬರ್ ಮಾಡ್ಕೊಂಡು ಏನು ಮಾಡ್ಬೇಕಪ್ಪ ಅಂದ್ರೆ ಸಿಂಪಲ್ ಆಗಿ ಲಾಸ್ಟ್ನ ನಂಬರ್ ಎಷ್ಟಿದೆ 6 ಇದೆ. 6 ಇಂಟು ಏನು ಮಾಡಬೇಕಪ್ಪ ಅಂದ್ರೆ ಆ್ಯಡ್ ಮಾಡಬೇಕು. 6 ಏಳು ಎಷ್ಟಪ್ಪ ಅಂದ್ರೆ 12. ಹಾಗಾದರೆ ಇದ್ರ ಒಳಗಡೆ ಎಷ್ಟು ತ್ರಿಭುಜಗಳು ಇರ್ತಾವಪ್ಪ ಅಂತ ಕೇಳಿದಾಗ ಒಟ್ಟು 12 ತ್ರಿಭುಜಗಳು ಏನಾಗ್ತವಪ್ಪ ಅಂದ್ರೆ ನಮಗೆ ಕಂಡು ಬರ್ತವೆ. ಈ ಥರ SSMTSಗಾಗಲಿ RRB PC ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ GK ಕ್ಲಾಸಸ್ಗಳನ್ನು ಮತ್ತು ಮೆಂಟಲ್ ಕ್ಲಾಸಸ್ಗಳನ್ನು ಲೈವ್ ಕ್ಲಾಸಸ್ನಲ್ಲಿ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ ಒಳಗಡೆ ಹೇಳ್ತಿರ್ತೀವಿ. ಅಲ್ಲಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಎಲ್ಲ ಕ್ಲಾಸಸ್ಗಳು ನೋಡ್ಕೊಡ್ರಿ. ಫಸ್ಟ್ ನಮ್ಮ ಪೇಜ್ ನೋಡ್ತಿದ್ರೆ ಪೇಜ್ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.